ನಮಸ್ಕಾರ. ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಇಂದು ನವರಾತ್ರಿಯ 5ನೇ ದಿನ. ನಾವು ನವದುರ್ಗೆಯರ ಕಲ್ಪನೆಯಲ್ಲಿ 5ನೇ ದಿನ ಜಗನ್ಮಾತೆಯನ್ನು ಸ್ಕಂದ ಮಾತೆ ಅಂತ ಪೂಜಿಸ್ತೇವೆ, ಆರಾಧಿಸ್ತೇವೆ. ನಾವು ಮೊದಲನೇ ದಿನದಿಂದ ನೋಡ್ಕೊಂಡು ಬಂದಂತೆ ಶೈಲಪುತ್ರಿಯಾಗಿ ಜನಿಸಿದ ಜಗನ್ಮಾತೆ ಪರ್ವತರಾಜನ ಮಗಳಾಗಿ, ಶೈಲನ ಮಗಳಾಗಿ, ಶೈಲಪುತ್ರಿಯಾಗಿ ಜನಿಸಿದ್ಲು. ಆನಂತರ ಶಿವನ ಮನಸ್ಸನ್ನು ಗೆಲ್ಲಲಿಕ್ಕೆ ಬ್ರಹ್ಮಚಾರಿಣಿಯಾಗಿ ತಪಸ್ಸನ್ನು ಮಾಡಿದ್ಲು. ನಂತರದಲ್ಲಿ ಶಿವನೇ ಮೆಚ್ಚಿ ಬಂದು ಕನ್ಯಾದಾನವನ್ನು ಶೈಲಪುತ್ರಿಯ ತಂದೆಯ ತಾಯಿಯರೊಂದಿಗೆ ಬೇಡಿ ಅವಳನ್ನು ಮದುವೆ ಆಗ್ತಾನೆ. ತಾರಕಾಸುರ ವಧೆಗಾಗಿ ಶಿವ ಹಾಗೂ ಪಾರ್ವತಿಯರ ಪುತ್ರನಿಂದ ತಾರಕಾಸುರನ ಸಂಹಾರ ಆಗಬೇಕಾಗಿರೋದ್ರಿಂದ ಒಂದು ಶಿವ ಹಾಗೂ ಪಾರ್ವತಿಯರ ಶಕ್ತಿ ಬೀಜ ರೂಪದಲ್ಲಿ ಪಾರ್ವತಿಯ ಗರ್ಭದಲ್ಲಿ ತಾಪವನ್ನು ತಾಳಲಾರದೆ ಅವಳು ಆ ಬೀಜವನ್ನು ಗಂಗಾ ಮಾತೆಯ ಗರ್ಭಕ್ಕೆ ಜಾರಿಸ್ತಾಳೆ. ಗೌರಿ ಗಂಗೆಗೆ ಗರ್ಭಕ್ಕೆ ಜಾರಿಸುವುದರಿಂದ ಅವನನ್ನು ಜಾರಿದವನು ಅಂದರೆ ಸ್ಕಂದ ಅಂತ ಕರೀಲಾಗತ್ತೆ. ಷಣ್ಮುಗನನ್ನು ಆ ಸ್ಕಂದ ಮಾತೆಯ ಆರಾಧನೆಯನ್ನು ಇವತ್ತು ಮಾಡ್ತೇವೆ. ತಾಯ್ತನದ ಪ್ರತೀಕ. ಎಲ್ಲ ನಾವು ಅಷ್ಟಲಕ್ಷ್ಮಿಯರಲ್ಲೂ ಸಹ ಒಂದು ರೂಪವನ್ನು ತಾಯಿಗೆ ಮೀಸಲಾಗಿಟ್ಟಿರುವುದನ್ನು ನೋಡ್ತೇವೆ. ಹಾಗೆ ಈ ನವರಾತ್ರಿ ನವದುರ್ಗೆಯರಲ್ಲೂ ಸಹ ತಾಯ್ತನಕ್ಕೆ ತಾಯಿಗೆ ಎಷ್ಟು ಮುಖ್ಯವಾದ ಪಾತ್ರ ಇರುತ್ತೆ ಅನ್ನೋದನ್ನು ತಿಳಿಸಲಾಗತ್ತೆ ಅಂತಲೇ ಅನ್ಬೋದು. ನಮಗೆ ಕತೆ ಗೊತ್ತಿರೋ ಹಾಗೆ ಸ್ಕಂದ ಗಂಗೆಯ ಗರ್ಭದಲ್ಲಿರ್ತಾನೆ. ಆಮೇಲೆ 6 ಕನ್ನಿಕೆಯರು ಅವನನ್ನು ಸಾಕ್ತಾರಂತೆ. ಹಾಗಾಗಿ ಅವನು 6 ದಿಕ್ಕುಗಳಲ್ಲೂ ಅಂದರೆ ಎಲ್ಲರನ್ನೂ ನಾನು ಒಟ್ಟಿಗೆ ನೋಡಬೇಕು ಅನ್ನುವ ಕಾರಣಕ್ಕಾಗಿ 6 ಮುಖವನ್ನು ಪಡೆದು ಷಣ್ಮುಗ ಅನ್ನಿಸ್ತಾನಂತೆ. ಇನ್ನು ಸ್ಕಂದ ನಾವು ಕೇಳೇ ಇದ್ದೀವಿ. ಅವನು 7ನೇ ವಯಸ್ಸಿನಲ್ಲಿದ್ದಾಗಲೇ ತಾರಕಾಸುರನ ಸಂಹಾರಕ್ಕಾಗಿ ಸೈನ್ಯದ ಅಧಿಪತಿಯನ್ನಾಗಿ ಮಾಡಿ ಅವನನ್ನು ತಾಯಿ ಹರಸಿ ಆಶೀರ್ವದಿಸಿ ಕಳಿಸ್ತಾಳೆ. ತಾರಕಾಸುರ ಅಷ್ಟು ರಾಕ್ಷಸ, ಅಷ್ಟೊಂದು ದುಷ್ಟ ಅಂತ ಗೊತ್ತಿದ್ರೂ ಸಹ ತನ್ನ ಮಗ 7ನೇ ವಯಸ್ಸಲ್ಲಿರೋ ಮಗ ಅವನು ಈಗ ತಯಾರಾಗಿದ್ದಾನೆ, ಶಕ್ತಿಯಿಂದ ಅವನು ಅದನ್ನು ತಾರಕನ ಸಂಹಾರ ಮಾಡಿ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡ್ತಾನೆ ಅನ್ನುವ ಒಂದು ಅಭಯವನ್ನು ನೀಡ್ತಾಳಂತೆ ತಾಯಿ. ನಾವೆಲ್ಲ ತಾಯಂದಿರು ನಮ್ಮ ಮಕ್ಕಳನ್ನು ಎಷ್ಟು ಒಂದು ಗೂಡಿನಲ್ಲಿ ಬೆಳೆಸಿದಂತೆ ಬೆಳೆಸ್ತೇವೆ, ಪ್ರೊಟೆಕ್ಟೆಡ್ ಆಗಿ ಬೆಳೆಸ್ತೇವೆ. ಈಗಿನ ಕಾಲದಲ್ಲಿ ಎಷ್ಟು ಮಟ್ಟಿಗೆ ಅದು ಸರಿ ಅಂತ ಇಲ್ಲಿ ಯೋಚನೆ ಮಾಡಬೇಕಾದಂಥದ್ದೇ. ಎಲ್ಲ ತಾಯಿಯರಿಗೂ ಆ ಪ್ರೀತಿ ವಾತ್ಸಲ್ಯ ಇದ್ದೇ ಇರುತ್ತೆ ಮಕ್ಕಳ ಮೇಲೆ. ಆದರೆ ಪ್ರೀತಿ ವಾತ್ಸಲ್ಯದ ಜೊತೆಗೆ ನಾವು ಅವರಿಗೆ ಕೆಲವೊಂದು ಕೆಲಸಗಳನ್ನು, ಕಾರ್ಯಗಳನ್ನು ಕೊಟ್ಟು ಅವರು ಹೇಗೆ ಅದನ್ನು ನಿಭಾಯಿಸ್ತಾರೆ ಅನ್ನೋದನ್ನು ನೋಡೋದು ಸಹ ಮುಖ್ಯವಾಗತ್ತೆ. ನಾವು 10-12 ವರ್ಷದ ಮಕ್ಕಳಿಗೇ ಸೈಕಲ್ ಕೊಟ್ಟು ಇಷ್ಟು ದೂರ ಹೋಗಿ ಬಾ ಅಥವಾ ಏನಾದ್ರು ಅಂಗಡಿಗೆ ಹೋಗಿ ಈ ಸಾಮಾನನ್ನು ತೆಗೆದುಕೊಂಡು ಬಾ ಅನ್ನೋದಕ್ಕೇ ಎಷ್ಟು ಹಿಂಜರಿತೇವೆ. ಕಾಲ ಕೂಡ ಹಾಗೇ ಇದೆ. ಆದರೆ ನಾವು ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಸ್ವಲ್ಪನೇ ನಾವು ಮಕ್ಕಳಿಗೆ ಜವಾಬ್ದಾರಿಯನ್ನು ಕೊಡ್ತಾ ಹೋಗಬೇಕು ಅನ್ನೋದು ಸಹ ನಾವು ಈ ಕಥೆಯಿಂದ ತಿಳ್ಕೊಬೇಕಾದ್ದೆ ಅಂತ ಅನಿಸುತ್ತೆ. ತಾರಕಾಸುರನ ಸಂಹಾರಕ್ಕಾಗಿ ಷಣ್ಮುಗ ಹೊರಡ್ತಾನೆ, ಸಂಹಾರವನ್ನು ಮಾಡ್ತಾನೆ. ಅವನು ಹೇಳಿ ಕೇಳಿ ಜಗನ್ಮಾತೆ ಹಾಗೂ ಪರಶಿವನ ಪುತ್ರನಾದ್ದರಿಂದ ಅವನಿಗೆ ಅತ್ಯಂತ ಶಕ್ತಿನೂ ಇರುತ್ತೆ, ಹಾಗೆ ದಿಟ್ಟತನವೂ ಇರುತ್ತೆ. ಅದರಿಂದ ಅವನು ಸಂಹಾರವನ್ನು ಮಾಡಿ ವಿಜಯವನ್ನು ಪಡೆದು ಬರ್ತಾನೆ ಅನ್ನೋದು ಕತೆ. ಇನ್ನು ನಾವು ಎಲ್ಲೆಲ್ಲಿ ಯಾವ ರೀತಿ ನವರಾತ್ರಿಯ ಉತ್ಸವಗಳನ್ನು, ಆಚರಣೆಗಳನ್ನು ಮಾಡ್ತಾರೆ ಅನ್ನೋದನ್ನು ಸಹ ನೋಡ್ಕೊಂಡು ಬಂದ್ವಿ. ನಮ್ಮ ದೇಶ ಕೃಷಿ ಪ್ರಧಾನವಾದ ದೇಶ, ಅದರಿಂದ ಈಗ ತಾನೇ ಮುಂಗಾರು ಶುರುವಾಗಿರುತ್ತೆ. ಹಾಗಾಗಿ ಜನರು ಸಹ ಸ್ವಲ್ಪ ಬಿಡುವಿನ ವೇಳೆಯನ್ನು ಬಿಡುವಿನ ವೇಳೆ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಅನೇಕ ಕಡೆ ಕಾರ್ಯಕ್ರಮಗಳು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು, ಕ್ರೀಡೆಗಳು ಎಲ್ಲವನ್ನು ಹಮ್ಮಿಕೊಳ್ಳಲಾಗಿದೆ ಅಂತಲೇ ಹೇಳ್ಬೋದು.
ಆ, ನಾವು ಇನ್ನು ಬೇರೆ ಕಡೆದು ನೋಡಿದ್ರೆ ಮಂಗಳೂರು, ಮಂಗಳಾದೇವಿ ಇರೋದರಿಂದ ಆ ಊರನ್ನು ಮಂಗಳೂರು ಅಂತಲೇ ಕರೀತಾರೆ. ಅಲ್ಲಿ ನೋಡಿದ್ರೆ ನಾವು ಈ ಹುಲಿ ವೇಷ ಅಥವಾ ಆ, ಏನು ಕರಡಿಯ ವೇಷ ಈ ಥರ ಮನುಷ್ಯರಿಗೆ ಹಾಕ್ಬಿಟ್ಟು ಅವರು ಬೇರೆ ಬೇರೆ ಕಡೆ ಜನರ ಮನೆಗಳಿಗೆ ಹೋಗಿ ಅಲ್ಲಿ ಹುಲಿ ವೇಷದ ಕುಣಿತ ಇದನ್ನೆಲ್ಲ ಮಾಡ್ತಾರೆ ದಸರಾ ಸಮಯದಲ್ಲಿ, ಅಂದರೆ ನವರಾತ್ರಿಯ ಸಮಯದಲ್ಲಿ ಅಂತ ನಾವು ಸಿನಿಮಾದಲ್ಲೂ ಸಹ ನೋಡಿದ್ದೇವೆ. ಇಲ್ಲಿ ಒಂದು ವಿಶೇಷ ಅಂತಂದರೆ ಇದು ಬರೀ ಮನರಂಜನೆಗೆ ಅಲ್ಲ. ಯಾವುದಾದ್ರೂ ತಾಯಿ ಏನಾದರೂ ಹರಿಸ್ಕೊಂಡಿದ್ರೆ, ಅಂದರೆ ಯಾರಿಗೋ ಸ್ವಲ್ಪ ಹುಷಾರಿಲ್ಲ ಅಥವಾ ಮಕ್ಕಳಲ್ಲಿ ಏನಾದರೂ ಚಟುವಟಿಕೆಯಲ್ಲಿ ಏನಾದ್ರು ಕ್ಷೀಣಿಸಿದೆ ಅಂತ ಅನಿಸಿದರೆ ಆ ತಾಯಿ ಹರಿಸ್ಕೊಂಡಿರ್ತಾಳಂತೆ ದೇವರಿಗೆ, ಮುಂದಿನ ದಸರಾ ಅಥವಾ ನವರಾತ್ರಿಗೆ ನಾನು ಹುಲಿ ವೇಷವನ್ನು ಕುಣಿಸ್ತೇನೆ ಅಥವಾ ಮಕ್ಕಳಿಗೆ ಆ ವೇಷವನ್ನು ಹಾಕಿಸ್ತೇನೆ ಅಂತ. ಹಾಗಾಗಿ ಇಲ್ಲಿ ಮನೋರಂಜನೆಯ ಜೊತೆಗೆ ಒಂದು ಧಾರ್ಮಿಕ ಆಚರಣೆ ಹಾಗೂ ಸಂಪ್ರದಾಯದ ಆಚರಣೆ ಕೂಡ ಸೇರಿಕೊಂಡಿದೆ ಅಂತಲೇ ಹೇಳ್ಬೋದು. ಹಾಗೆ ನಾವು ನೋಡ್ತಾ ಹೋದರೆ ಧಾರ್ಮಿಕವಾದ, ಸಾಮಾಜಿಕವಾದ ಆಚರಣೆಗಳು ಪಾರಂಪರಿಕವಾಗಿ ನಡೆದು ಬಂದಿರೋ ಅಂಥದ್ದು. ದಸರಾ ಇದು ಸಹ ನಾವು ನೋಡಿದ್ವಿ, ಮೈಸೂರು ದಸರಾ ದರ್ಬಾರ್ ಸಹ ಅದೇ ರೀತಿ ನಡ್ಕೊಂಡು ಬಂದಿರೋದು ಅಂತ ನೋಡಿದ್ವಿ. ಬೊಂಬೆ ಹಬ್ಬದ ಬಗ್ಗೆನೂ ನಾವು ತಿಳ್ಕೊಂಡ್ವಿ. ಇದೆಲ್ಲವುದು ಸಹ ಕಾಲದಿಂದ ನಡ್ಕೊಂಡು ಬಂದಿರೋ ಅಂಥದ್ದು. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ತೆರನಾಗಿ ಈ ನವರಾತ್ರಿಯನ್ನು ಆಚರಿಸೋದುಂಟು. ಹಾಗೆ ನಾವು ಆಗಲೇ ಸ್ಕಂದಮಾತೆ ವಿಷಯವನ್ನು ಕೇಳ್ತಿದ್ದಾಗೆ ನಾನು ಹೇಳ್ತಾ ಇದ್ದೆ, ಪ್ರೀತಿ ಆದರ ಇದ್ದೇ ಇರುತ್ತೆ, ಆದರೆ ತಾಯಿಗೆ ಮೋಹ ಇರೋದಿಲ್ಲ. ಆದ್ದರಿಂದನೇ ಆ ಜಗನ್ಮಾತೆ ಷಣ್ಮುಖನನ್ನು ಮೋಹ ತೊರೆದು ಸೈನ್ಯದ ಅಧಿಕಾರಿಯನ್ನಾಗಿ ಮಾಡಿ ಜಗತ್ತಿನ ಉದ್ಧಾರಕ್ಕಾಗಿಯೇ ಇವನ ಜನ್ಮ ಆಗಿರೋದು ಅನ್ನೋದನ್ನು ಅರಿತು ತಿಳಿದು ಎಲ್ಲರಿಗೂ ಅದೊಂದು ಸಂದೇಶವನ್ನು ನೀಡುವ ಸಲುವಾಗಿಯೇ ಸೈನ್ಯದ ಅಧಿಕಾರಿಯಾಗಿ, ಸೇನಾಧಿಪತಿಯಾಗಿ ಅವನನ್ನು ಯುದ್ಧ ಗೆದ್ದು ಬರಲಿಕ್ಕೆ ಕಳಿಸ್ತಾಳೆ ಅಂತಲೇ ಅನ್ಬೋದು. ಇನ್ನು ಬೇರೆ ಬೇರೆ ಕಡೆ ನಾವು ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ನೋಡ್ತಾ ಇರುವಾಗ ಉತ್ತರದಲ್ಲಿ ಬೇರೆ ಥರ ನಡೆಯುತ್ತೆ. ಅವರು ನವರಾತ್ರಿಯ ಉಪವಾಸ ಅಂತ ಮಾಡ್ತಾರೆ. 9 ದಿನಗಳ ಸಾತ್ವಿಕ ಆಹಾರ, ಅಥವಾ ಕೆಲವರು ಆಹಾರವನ್ನೇ ತೆಗೆದುಕೊಳ್ಳೋದಿಲ್ಲ, ಅಥವಾ ಕೆಲವೊಂದು ಉಪವಾಸಕ್ಕೆ ಬೇಕಾಗಿರುವಂಥ ಒಂದಷ್ಟು ನಿಗದಿತ ಆಹಾರವನ್ನು ಮಾತ್ರ ಸೇವನೆ ಮಾಡಿ ಆನಂತರದಲ್ಲಿ ಅವರು ಪೂಜೆಗಳನ್ನು ಮಾಡ್ತಾರೆ. ಹಾಗೆ ನಾವು ಬೆಂಗಾಲ್ ಆ ಕಡೆ ಹೋದರೆ ಅಲ್ಲಿ ದುರ್ಗಾಮಾತೆಯ ಆರಾಧನೆ ಎಲ್ಲ ಕಡೆ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಅಂದರೆ ದೊಡ್ಡ ದೊಡ್ಡ ಪೆಂಡಾಲ್ಗಳಲ್ಲಿ ದೊಡ್ಡ ದೊಡ್ಡ ದುರ್ಗಾಮಾತೆಯ ವಿಗ್ರಹಗಳನ್ನು ಇಟ್ಟು ತಾಯಿಗೆ ದುರ್ಗಾಷ್ಟಮಿಯ ದಿನ ಆರತಿಯನ್ನು ಮಾಡಿ, ಅದು ಬೇರೆ ರೀತಿಯಲ್ಲಿ ಮಾಡ್ತಾರೆ ಅವರು. ಅದರ ಮುಂದೆ ನೃತ್ಯವನ್ನು ಮಾಡಿ ಎಲ್ಲವನ್ನು, ಅಂದರೆ ಒಂದು ಸಂಭ್ರಮದಿಂದ ಆಚರಿಸೋದನ್ನು ನಾವು ಹಲವಾರು ವಿಶೇಷ ರೀತಿಯ ಆಚರಣೆಗಳನ್ನು ಬೇರೆ ಬೇರೆ ಸಿನಿಮಾಗಳಲ್ಲಿ ಅಥವಾ ಬೇರೆ ಬೇರೆ ವಿಡಿಯೋಗಳಲ್ಲಿ ನೋಡಿರ್ತೇವೆ. ಹೀಗೆ ನಮ್ಮ ದೇಶ ಒಂದು ವಿಭಿನ್ನವಾದ ಆಚರಣೆಗಳನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ, ಒಂದು ರಾಜ್ಯದಲ್ಲೂ ಅನೇಕ ಊರುಗಳಲ್ಲಿ ವಿಧ ವಿಧವಾದ ಆಚರಣೆ ಸಂಸ್ಕಾರವನ್ನು ನೋಡ್ತಾ ಬಂದಿದ್ದೇವೆ. ಒಟ್ಟಿನಲ್ಲಿ ನವರಾತ್ರಿ ಅಂತ ಅಂದ್ರೇ ಒಂದು ಸಂಭ್ರಮ ಸಡಗರದಿಂದ ಕೂಡಿದಂತಹ ವಿಶೇಷವಾದ ದಿನಗಳು. 9 ದಿನಗಳೂ ಸಹ ದೇವಿಯ ಶಕ್ತಿ ದೇವತೆಯ ಆರಾಧನೆ ಮಾಡಿಕೊಂಡು ಎಲ್ಲರೂ ಹೆಣ್ಣು ಮಕ್ಕಳು ಅತ್ಯಂತ ಸುಂದರವಾಗಿ ತಯಾರಾಗಿ ತಮ್ಮಲ್ಲಿ ತೋಚಿದ ಜಪವನ್ನು ಲಲಿತಾ ಸಹಸ್ರನಾಮ ಇರ್ಬೋದು, ಸೌಂದರ್ಯ ಲಹರಿಯ ಪಾರಾಯಣ ಇರ್ಬೋದು, ದುರ್ಗಾ ಸಪ್ತಶತಿಯ ಪಾರಾಯಣ ಇರ್ಬೋದು, ಅಥವಾ ಜಗನ್ಮಾತೆಯ ಜಪ ಇರಬಹುದು. ಈ ರೀತಿ ತಮಗೆ ತೋಚಿದ್ದನ್ನು ಅತ್ಯಂತ ಭಕ್ತಿಯಿಂದ, ಅತ್ಯಂತ ವಿಜೃಂಭಣೆಯಿಂದ ನಡೆಸ್ಕೊಂಡು ಬಂದಿದ್ದಾರೆ. ಅದು ಹೀಗೆ ಮುಂದೆ ಕೂಡ ನಮ್ಮ ಮುಂದಿನ ಪೀಳಿಗೆಗೂ ನಾವು ಅದನ್ನು ಕಲಿಸ್ಕೊಡೋಣ. ಹೆಚ್ಚೆಚ್ಚು ಆಗದೇ ಇದ್ದರೂ ಎಷ್ಟು ನಾವು ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದೀವೋ ಅದಷ್ಟನ್ನಾದರೂ ಅವರಿಗೆ ತಿಳಿಸ್ಕೊಡೋಣ. ಪುಟ್ಟ ಪುಟ್ಟ ಮಕ್ಕಳಿಗೆ
ನವರಾತ್ರಿಯ ವಿಶೇಷವನ್ನು ಕಥೆಯ ರೂಪದಲ್ಲಾದರೂ ಸರಿ ಹೇಳ್ತಾ ಹೋಗೋಣ ಅಂತ ಕೇಳ್ಕೊತೇನೆ. ಮುಂದಿನ ದಿನದ ವಿಶೇಷ ಹಾಗೂ ಇನ್ನೊಂದಷ್ಟು ವಿಶೇಷ ಆಚರಣೆಗಳನ್ನು ನಾಳೆ ನೋಡೋಣ. ನಮಸ್ಕಾರ.